ನಿಮಗೆ ನಾವು ವಿಡಿಯೋ ಗಾಡಿಗೆ ಮಾಡಿರೋದಿಲ್ಲ. ಜಸ್ಟ್ ನಿಮಗೆ ವಿಡಿಯೋ ಮಾಡಿ ನಿಮಗೆ ಬೇಜಾನ್ ಗಾಡಿ ನನಗೆ ತೋರಿಸಿದ್ದೀನಿ. ಬಟ್ ಈ ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ, ಸರ್ ನೀವು ವಿಡಿಯೋನಲ್ಲಿ ಬರೀ ನೀವು ವಿಡಿಯೋ ನೋಡ್ತೀರಾ, ನೀವು ಕಾಣಿಸೋದೇ ಇಲ್ಲ ವಿಡಿಯೋನಲ್ಲಿ ಅಂತ ಈ ಕಸ್ಟಮರ್ ಮಾಡಿರ್ತೀನಿ. ಸೊ ಹಂಗಾಗಿ ನಾವು ಎಷ್ಟು ವಿಡಿಯೋ ಮಾಡಿದ್ದೀನಿ, ಜಸ್ಟ್ ಕೆಲಸ ಬಗ್ಗೆನಲ್ಲಿ ನಾನು ಮಾತಾಡಿ ವಿಡಿಯೋ ಮಾಡಿರೋದು. ಈ ವಿಡಿಯೋನಲ್ಲಿ ನಿಮಗೆ ನಾನು ಹೆಂಗಿದ್ದೀನಿ ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಲಸ್ ಈ ಗಾಡಿನಲ್ಲಿ ಏನೇನು ಫಿಟ್ ಆಗಿದೆ ಅದು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಈ ವಿಡಿಯೋ ಇದೆಲ್ಲ ಪೂರ್ತಿ ನೋಡ್ರೇ ನಿಮಗೆ ಬೆನಿಫಿಟ್. ಸೊ ಇದು ಬ್ಯಾಂಗ್ಳೂರಿನಲ್ಲಿನೂ ನಮ್ಮ ಥರನೂ ಬೇಜಾನ್ ಜನ ಕೆಲಸ ಮಾಡಿದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ ಈ ಗಾಡಿಗೆ ಇದೆಲ್ಲ ಬೇಜಾನ್ ಡಿಫಿಕಲ್ಟ್ ಕೆಲಸ ಆಗಿದೆ. ಅದು ಇನ್ನೋವಾ ಲವರ್ ಇದ್ದರೆ ನೀವು 2008ಇಂದ ಹಿಡಿದು 15 ತನಕ ಇದು ಫಿಟ್ಟಿಂಗ್ ನಿಮ್ಮ ಗಾಡಿಗೆ ನೀವು ಮಾಡ್ಬೋದು. ಇನ್ನೋವಾ, ಓನ್ಲಿ ಫಾರ್ ಇನ್ನೋವಾ. ಫಸ್ಟ್ ಆಫ್ ಆಲ್ ಇದರಲ್ಲಿ ಹೊಸ ಕೆಲಸನೂ ಆಗಿದೆ, ಸ್ವಲ್ಪ ಚೇಂಜಸ್ಸು ಮಾಡಿದ್ದೀನಿ, ಸ್ವಲ್ಪ ಅಸೆಸರೀಸು ಬೇರೆ ಆಗಿದೆ. ಪೂರ್ತಿ ವೀಡಿಯೋ ನೋಡಿ ನಿಮಗೆ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲ್ ನೀವು ಬಂದರೆ ನಿಮಗೆ ಡ್ಯಾಂಪಿಂಗ್ ಫ್ರಂಟ್ ಸ್ಪೀಕರು, ರಿಯರ್ ಸ್ಪೀಕರು ಅಲ್ಪೈನ್ ಬ್ರ್ಯಾಂಡೇ ಡ್ಯಾಂಪಿಂಗ್ ಆಗಿದೆ. ಟೂಲರು ಅಲ್ಪೈನ್ ಬ್ರ್ಯಾಂಡೇ ನಿಮಗೆ ಸ್ಪೀಕರ್ ಫಿಟ್ ಆಗಿದೆ. ಫ್ರಂಟ್ನಲ್ಲಿಯೂ ಕಾಂಪೋನೆಂಟ್ ಫಿಟ್ ಆಗಿದೆ, ಹಿಂದ್ಗಡೆಯೂ ಕಾಂಪೋನೆಂಟ್ ಫಿಟ್ ಆಗಿದೆ. ಸೊ ಈ ಪ್ಯಾಕೇಜ್ ಆಗಿದೆ ಈ ಥರ ಆಗುತ್ತೆ. 4 ಜೋಡಿ ಕಾಂಪೋನೆಂಟ್ ಫಿಟ್ ಮಾಡಿರೋದು ನಾವು ಟೂಟಲ್ ನಿಮಗೆ ಫಿಟ್ ಆಗಿದೆ. ಇದು ಒಂದು ನಿಮಗೆ ಇದಿದೆ. ನೆಕ್ಸ್ಟ್ ಇದು ಬಂದರೆ ನೀವು ಡ್ಯಾಂಪಿಂಗ್ ಸೆಟ್ಟಿಂಗ್ ಬಂದರೆ ಆಡಿಯೋ ಸೆಟಪ್ನಲ್ಲಿ ಬಂದು ನಿಮಗೆ ಪೈನಿಯರ್ನಲ್ಲಿ ಬಂದುಬಿಟ್ಟು ನಾವು ಈ ಮಾಡಲ್ 6650 BT ಆ್ಯಂಡ್ರಾಯ್ಡ್ ಸಿಸ್ಟಮ್. ಇದು ಭಾಳ ಒಳ್ಳೆಯ ಸಿಸ್ಟಮ್. ನಿಮಗೆ ಪೈನಿಯರ್ ಇದರಲ್ಲಿ ಒಂದು ಫಿಟ್ ಆಗಿದೆ, ಬ್ರ್ಯಾಂಡ್ನಲ್ಲಿ ಆ್ಯಂಡ್ರಾಯ್ಡ್ನಲ್ಲಿ. ಯಾಕೆ ಅಂದರೆ ಈ ಗಾಡಿನಲ್ಲಿ ನಾವು ಆ್ಯಂಪ್ಲಿಫೈರ್, ಗಿಫರ್ ಏನೂ ಫಿಟ್ ಮಾಡಿಲ್ಲ. ಬರೀ ಜಸ್ಟು 4 ಡೋರ್ಗೆ ಇನ್ಸೈಡ್ ಔಟ್ಸೈಡ್ ಡ್ಯಾಂಪಿಂಗ್ ಫಿಟ್ ಮಾಡಿ ಒಂದು ಸಿಸ್ಟಮ್ ಒಂದು ಇದಕ್ಕೆ ಫಿಟ್ ಆಗಿದೆ. ಗಾಡಿ ಬಂದುಬಿಟ್ಟು ಇದು ವಿ ಮಾಡಲ್, ಆಟೋ AC ಇದೆ, ನೋಡ್ಬೋದು ನೀವು. ವಿ ಮಾಡಲ್ ಇದು ಗಾಡಿ. ಸೊ ವಿ ಮಾಡಲ್ಗೆ ಸೇಮ್ ಕಂಪ್ನಿ ಕ್ಯಾಮ್ರಾ ಇದೆ, ಅದಕ್ಕೆ ಕ್ಯಾಮ್ರಾ ಅಟ್ಯಾಚ್ ಮಾಡಿಬಿಟ್ಟು 4 ಡೋರ್ ಡ್ಯಾಂಪಿಂಗ್ ಇನ್ಸೈಡ್ ಔಟ್ಸೈಡು ಒಂದು ಸಿಸ್ಟಮು ಸೇಮ್ ಕ್ಯಾಮ್ರಾಗೆ ನಾವು ರನ್ ಮಾಡಿದ್ದೀನಿ. ಇದು ಒಂದು ಫಿಟ್ ಆಗಿದೆ. ಸೊ ಆಡಿಯೋ ಸೆಟಪ್ನಲ್ಲಿ ಇಷ್ಟ ಆಗಿದೆ. ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಸ್ಕ್ರೀನ್, ಈ ಮಾಡಲ್ ಸ್ಕ್ರೀನ್ ನಿಮಗೆ ಸಿಗಲ್ಲ, ಎಲ್ಲ ಆ್ಯಂಡ್ರಾಯ್ಡೇ ಸಿಸ್ಟಮ್ ಸಿಗೋದು. ಇದು ನಾವು ಫ್ರಂಟಿಂದ ಆಪ್ರೇಟಿಂಗ್ ಆಗಬೇಕು ಅಂತ ಈ ಸ್ಕ್ರೀನ್ ನಾವು ಭಾಳ ಕಷ್ಟದಿಂದ ಅರೇಂಜ್ ಮಾಡಿ ಇದು ಒಂದು ಸ್ಕ್ರೀನ್ ಫಿಟ್ ಮಾಡಿದ್ದೀವಿ. ಸೊ ಸ್ಕ್ರೀನ್ ಫಿಟ್ ಮಾಡಿದ್ರೆ ಕಸ್ಟಮರ್ ಎಲ್ಲ ಇವಾಗ ಟ್ರೆಂಡಿಂಗ್ ನಡೀತಾ ಇದೆ. ಒಂದು ನಿಮಗೆ ಆಟೋಮೆಟಿಕ್ ಟ್ರೇ ಬರ್ತದೆ, ಸೀಟ್ ರೆಗ್ಯುಲೈಸರ್ ಸೀಟ್ ಬರ್ತದೆ, ಅದು ಎಲ್ಲ ಸೆಟಪ್. ಈ ಗಾಡಿ ಪೊಸಿಷನ್ ಎಷ್ಟಿದೆ ಜಾಗನಲ್ಲಿ ಇದು ನಾವು ಟ್ರೇ ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಇದರಲ್ಲಿ ನಿಮಗೆ ಬಂದುಬಿಟ್ಟು ವೈರ್ಲೆಸ್ ಚಾರ್ಜರನ್ನು ನಾವು ಇದಕ್ಕೆ ಕನೆಕ್ಷನ್ ಮಾಡಿದ್ದೀನಿ, ಪ್ಲಸ್ ಒಂದು ಕಪ್ ಹೋಲ್ಡ್ರೂ ಇರ್ತದೆ. ಇದರಲ್ಲಿ ಬಂದುಬಿಟ್ಟು ನಿಮಗೆ ಲಗ್ಗಿಕ್ಕಿರಲ್ಲ, ನೀವು ಆ ಸ್ಟ್ಯಾಂಡು ಬರ್ತದೆ. ಸೊ ಈ ಜಾಗ ಇರೋದ್ರಿಂದ ನಾವು ಅದು ತೆಗಿಬಿಟ್ಟಿದ್ದೀನಿ. ಸೊ ಕಸ್ಟಮರ್ ರಿಕಮೆಂಡ್ ಇದ್ದಿರೋದು ಜಸ್ಟು ಟ್ರೇ ಮಾತ್ರ. ಈ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ನಮಗೆ ಅಟ್ಲೀಸ್ಟ್ ಏನು ಬೇಕು ಈ ಫಿನಿಷಿಂಗ್ ಎಲ್ಲ ಮಾಡೋಕ್ಕೆ, ಅದಕ್ಕೆ ನಾವು ಇದು ಟ್ರೇನು ಫಿಟ್ ಮಾಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಬಂದ್ಬಿಟ್ಟು ಸೀಟ್ ಕವರ್ ಬಂದ್ಬಿಟ್ಟು ಗಾಡಿಯಲ್ಲಿ ಈ ಥರ ಇದ್ದಿದ್ದು ಸೀಟ್ ಕವರ್ ಈ ಥರ ಇದರಲ್ಲಿ ಸೀಟ್ ಕವರ್ ಇದ್ದಿದ್ದು. ಈ ಸೀಟ್ ಕವರ್ ಎಲ್ಲ ಬಜ್ಬಿಟ್ಟು ನಾವು ಸೀಟ್ ಕವರ್ ಇದಕ್ಕೆ ಇವ್ರಿಗೆ ಸ್ವಲ್ಪ ಬಗೆಟ್ ಟೇಪ್ ಇರಬೇಕು ಅಂತ ಸೀಟ್ ಕವರು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಇದಕ್ಕೆ ಎಕ್ಸ್ಟ್ರಾ ಕುಷನ್ನು, ಫಾರ್ಮು, ಈ ಶೇಪ್ ಎಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಇದಕ್ಕೆಲ್ಲ ನಾವು ಎಕ್ಸ್ಟ್ರಾ ಫಾರ್ಮ್ ಎಲ್ಲ ಹಾಕಿ ಬಗೆಟ್ ಶೇಪ್ ಮಾಡಿದ್ದೀನಿ. ಸೀಟ್ ಇಲ್ಲಿ ಬಂದರೆ ನೀವು ಬ್ಯಾಕ್ ಸೈಡ್ ಸೀಟನ್ನು ನಾವು ಇದಕ್ಕೆ ಈ ಡಿಸೈನಿಂಗ್ ಮಾಡಿ ಡಿಸೈನಿಂಗ್ನಲ್ಲಿ ಫಿಟ್ ಆಗಿದೆ. ಸೊ ಏನು ಕಾಂಪ್ರಮೈಸ್ ಅಂದರೆ ಇದು ಬ್ಲ್ಯಾಕ್ ಏನು ಫ್ಯಾನ್ ಇದೆ ಇಲ್ಲ, ಸೊ ಮ್ಯಾಚಿಂಗ್ ಇದು ಇನ್ನೋವಾ ಕ್ರಿಸ್ಟಾಗೆ ಬರ್ತದಲ್ಲ ಆ ಥರ ಮ್ಯಾಚಿಂಗ್ ಮಾಡಿ ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಸೀಟ್ ಒಂದು ಸೆಟಪ್ ಐತೆ. ಸೀಟ್ನಲ್ಲಿ ಹಿಂದ್ಗಡೆ ಟ್ರೇ ಫಿಟ್ ಆಗಿದೆ, ಒಂದು ಹೆಡ್ರೆಸ್ಟ್ ಸ್ಕ್ರೀನ್ ಫಿಟ್ ಆಗಿದೆ, ಒಂದು ಸೀಟ್ ಕವರ್ ಫಿಟ್ ಆಗಿದೆ. ಇಷ್ಟು ಕೆಲಸ ಆಯಿತು. ಫಸ್ಟು ನಿಮಗೆ ಆಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೆಕ್ಸ್ಟು ಸೀಟ್ ಕವರ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಬಂದರೆ ನೀವು ಹಿಂದ್ಗಡೆ ವೈಪರ್ ಬರೋದು ನಿಮಗೆ ಭಾಳ ಗಾಡಿನಲ್ಲಿ ನೋಡಿರ್ಬೋದು ನೀವು. ಇದು ಬರೋದು ನಿಮಗೆ ಫಾರ್ಚುನರ್ಗೆ. ಇದು ನಾವು ಇನ್ನೋವಾಗೂ ಓಲ್ಡ್ ತೆಗಿಬಿಟ್ಟು ಈ ಶೇಪ್ನಲ್ಲಿ ನಾವು ಹಿಂದ್ಗಡೆ ವೈಪರ್ ಒಂದು ಫಿಟ್ ಆಗಿದೆ, ಇದು ಒಂದು ಫಿಟ್ ಆಗಿದೆ. ವ್ಯೂ ಮಾಡಲ್ 2.4 ಇದು ಗಾಡಿನೂ ನೋಡ್ಬೋದು ನೀವು. ಇದು ಒಂದಾಗಿದೆ. ಸೇಮ್ ಕನ್ಫರ್ಮ್ ನಿಮಗೆ ಆ್ಯಂಬಿಯನ್ ಲೈಟು. ಸೊ ಆ್ಯಂಬಿಯನ್ ಲೈಟ್ನಲ್ಲಿ ಏನಿದೆ ಅಂದರೆ ನಿಮಗೆ ಗಾಡಿ ವೈಸ್ನಲ್ಲಿ ಇಲ್ಲಿ ಎಲ್ಲ ನಿಮಗೆ ಗಾಡಿ ವೈಸ್ನಲ್ಲಿ ಬರ್ತದೆ.
ಸೊ ಯೂನಿವರ್ಸಲ್ ಒಂದು ಆ್ಯಂಬ್ ಲೈಟ್ ಬರ್ತದೆ, ಗಾಡಿ ಒಯ್ದು ಒಂದು ಆ್ಯಂಬ್ ಲೈಟ್ ಬರ್ತದೆ. ಸ್ಟಾರ್ಟ್ ಆದ ತಕ್ಷಣ ಈ ಥರ ನಿಮಗೆ ಡಿವೈಸ್ ಸಿಗುತ್ತೆ. ಇದು ಒಂದು ಆ್ಯಂಬ್ ಲೈಟ್ ಒಂದು ಫಿಟ್ ಆಗಿದೆ. ಬ್ಯಾಕ್ ಸೈಡನ್ನು ನೋಡ್ಬೋದು ನೀವು, ಬ್ಯಾಕ್ ಸೈಡನ್ನು ನೋಡ್ಬೋದು. ಸೊ ಇದು ಒಂದು ಲಕ್ಸುರಿ ಲುಕ್ಗೆ ನಾವು ಆ್ಯಂಬ್ ಲೈಟ್ ಇದಕ್ಕೆ ಫಿಟ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇದೇ ಸೇಮ್ ಕಾಂಬಿನೇಷನ್ಗೆ ವಿತ್ತು ನಿಮಗೆ ಇದು ಟ್ರೈನಲ್ಲೇನು ನಿಮಗೆ ಆ್ಯಂಬ್ ಲೈಟ್ ಬರ್ತದೆ, ಅದನ್ನು ನೀವು ನೋಡ್ಬೋದು. ಸೊ ಇದು ಗಾಡಿ ಮಾಡೋಕ್ಕೆ ನಿಮಗೆ ಈ ಸೆಟಪ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದೆಲ್ಲ ಲಕ್ಸುರಿ ಲುಕ್ ಥರನೇ ಒಂದು ಗಾಡಿ ಮಾಡಿದ್ದೀನಿ. ಸೊ ಕಸ್ಟಮರ್ ಪ್ರಿಫರ್ ಏನಿದೆ ಸರ್, ನೀವು ಜಸ್ಟ್ ವೀಡಿಯೋ ಮಾಡ್ತೀರಾ, ನೀವು ವೀಡಿಯೋನಲ್ಲಿ ಕಾಣಿಸಲ್ಲ ಹೆಂಗಿದ್ದೀರಾ ಏನಿದೆ ಅಂತ. ಸರ್ ನಾವು ಇರೋದೇ ಇಲ್ಲಿ ಹೆಂಗಂದರೆ ನಾವೇ ಓನರ್ಗಳು, ನಾವೇ ಕೆಲಸಗಾರ. ಸೊ ಹಂಗಾಗಿ ನಮ್ಮದು ಪ್ಲ್ಯಾನ್ ಹೆಂಗಿದೆ ಆ ಥರ ನಾವು ಪ್ಲ್ಯಾನಲ್ಲಿ ಮಾಡಿರೋದು. ಸೊ ಇದು ಒಂದು ಐತೆ 4 ಡೋರ್ನಲ್ಲಿ 4 ಸ್ಪೀಕರ್ ನಿಮಗೆ ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಇದಕ್ಕೆ ಆಂಪ್ಲಿಫೈರ್ ರೂಫರ್ ಏನಿಲ್ಲ. ಇದಕ್ಕೆ ಬಂದುಬಿಟ್ಟು ನಾವು ಒಂದು ಸೆಂಟ್ರಿ ಸ್ಪೀಕರ್ ಒಂದು ಫಿಟ್ ಮಾಡಿದ್ದೀನಿ. ಸೆಂಟ್ರಿ ಸ್ಪೀಕರ್ ಇದೆಯಲ್ಲ, ಸೊ ಇದು ಒಂದು ನಾವು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೆಂಟ್ರಿ ಸ್ಪೀಕರ್ ಏನಕ್ಕೆ ಫಿಟ್ ಮಾಡಿದ್ದೀರಿ ಅಂದರೆ ಆಂಪ್ಲಿಫೈರ್ ಇಲ್ಲ, ರೂಫರೂ ಇಲ್ಲ. ಸೊ ಇದಕ್ಕೆ 4 ಡೋರ್ಗೆ 4 ಸ್ಪೀಕರ್ ಫಿಟ್ ಮಾಡಿಬಿಟ್ಟು ಜಸ್ಟ್ ಒಂದು ಸೆಂಟ್ರಿ ಸ್ಪೀಕರು ಡೈರೆಕ್ಟ್ ಸಿಸ್ಟಮ್ಗೆ ಕನೆಕ್ಷನ್ ಕೊಟ್ಟಿದ್ದೀನಿ. ಸೊ ಇದು ವೀಡಿಯೋಗೆ ನಿಮಗೆ ಆನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು ನೀವು. ಇದು ಎಫೆಕ್ಟೇ ನಿಮಗೆ ಬೇರೆ ಥರ ಇದೆ, ಇದು ಫಿಟ್ಟಿಂಗೇ ಬೇರೆ ಥರ ಇದೆ. ಸೊ ಇದಕ್ಕೆ ನಾವು ಒಂದು ಫಿಟ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಅದನ್ನು ಔಟ್ಪುಟ್ಟು ನೋಡಿ, ಔಟ್ಪುಟ್ಟು ಇದರಲ್ಲಿ ಸೂಪರಾಗಿ ಬರ್ತಾಯಿದೆ. ಒಂದು ನೆಕ್ಸ್ಟ್ ಇದರಲ್ಲಿ ಏನಿದೆ ಅಂದರೆ ನಿಮಗೆ ಬೆನಿಫಿಟ್ ಏನಂದರೆ ಸೆಂಟ್ರಿ ಸ್ಪೀಕರ್ದು ಸೆಟಪ್ ಫಸ್ಟು ಎಲ್ಲ 5.1 ಅಂತ ಮಾಡ್ತಾಯಿದ್ದಿದ್ದು. ಸೊ ಆ ಟ್ರೆಂಡಿಂಗ್ ಇವಾಗ ನಡೀತಾ ಇದೆ. ಅದರಲ್ಲಿ ನಿಮಗೆ ಹೊಸದರು DSP 5.1 ಆ ಥರ ಇದಕ್ಕೇನು ನಾವು ಮಾಡಿಲ್ಲ. ಆ್ಯಂಪ್ಲಿಫೈರ್ ರೂಫರ್ ಗಿಫರ್ ಏನು, ಯಾಕೆಂದರೆ ಪೈನಿಯರ್ ಸಿಸ್ಟಮ್ ಇದೆ ಹೆಡ್ ಯೂನಿಟ್, ಅದು ಔಟ್ಪುಟ್ಟೇ ನಿಮಗೆ ಜಾಸ್ತಿ ಬರ್ತದೆ. ಸೊ ಔಟ್ಪುಟ್ಟಿಂದ 4 ಡೋರ್ಗೆ 4 ಸ್ಪೀಕರು, 4 ಡೋರ್ಗೆ ಡ್ಯಾಂಪಿಂಗು, ಒಂದು ಸೆಂಟ್ರಿ ಸ್ಪೀಕರ್. ಇನ್ನೊಂದು ಕೆಲಸ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಈ ಆಟೋ ಡಿಮ್ಮಿಂಗ್ ಇದು ನೀವು ಬಂದುಬಿಟ್ಟು ಯಾವ ಇನೋವಾನಲ್ಲಿನೂ ತೋರಿಸಲ್ಲ, ಯಾವ ಕ್ರಿಸ್ಟಾನಲ್ಲಿನೂ ತೋರಿಸಲ್ಲ ನೀವು. ಆಟೋ ಡಿಮ್ಮಿಂಗ್ ಲೈಟ್ ಇದು ನೋಡಿ ಆಫ್ ಆಗಿದೆ. ಈ ಶೇಡೇ ನಿಮಗೆ ಈ ಗ್ಲಾಸ್ಗೆ ಮ್ಯಾಚಿಂಗ್ ಆಗ್ತಾಯಿದೆ, ನೋಡ್ಬೋದು. ಇದು ಆನ್ ಮಾಡಿದ ತಕ್ಷಣ ನಿಮಗೆ ಈ ಶೇಡೇ ಚೇಂಜ್ ಆಗುತ್ತೆ ನೋಡಿ. ಇವಾಗ ಆಟೋ ಡಿಮ್ಮಿಂಗ್ ನಿಮಗೆ ಯಾವ ಇನೋವಾನಲ್ಲಿ ನಿಮಗೆ ಸಿಗಲ್ಲ, ಕ್ರಿಸ್ಟಾನಲ್ಲಿನೂ ಸಿಗಲ್ಲ. ಇವನ್ ಫಾರ್ಚುನರ್ ತೊಗೊಂಡ್ರೆ ಸಿಗೋದು. ನಮ್ಮ ಹತ್ರ ನಿಮಗೆ ಈ ಆಟೋ ಡಿಮ್ಮಿಂಗ್ ಕ್ರಿಸ್ಟಾಗೂ ಇದೆ, ಇನೋವಾಗೂ ಇದೆ. ಬಟ್ ಇದು ಫಿಟ್ ಮಾಡೋಕ್ಕೆ ನಿಮಗೆ ನಮ್ಮ ಹತ್ರ ಕಪ್ಲರು, ಸಾಕೆಟು ಏನು ಬೇಕೋ ಅದೆಲ್ಲ ನಮ್ಮ ಹತ್ರ ಅವೈಲೇಬಲ್ ಇದೆ. ನೀವು ಅದನ್ನು ಫಿಟ್ ಮಾಡ್ಬೋದು. ತಿರ್ಗಾ ಒಂದು ಫ್ರಂಟ್ ಆ್ಯಂಡ್ ರೇಯರು ಡ್ಯಾಶ್ ಕ್ಯಾಮ್ರಾ ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಸೊ ಡ್ಯಾಶ್ ಕ್ಯಾಮ್ರಾ ಏನಾಗಂದರೆ ಇವಾಗ ಟ್ರೆಂಡಿಂಗ್ನಲ್ಲಿ ನಡೀತಾ ಇದೆ ಡ್ಯಾಶ್ ಕ್ಯಾಮ್ರಾ, ಅದು ಒಂದು ಫಿಟ್ ಆಗಿದೆ. ನೆಕ್ಸ್ಟ್ ಬಂದರೆ ನಿಮಗೆ ಆಟೋ ಫೋಲ್ಡ್ ಮಿರರ್ ಬಂದ್ಬಿಟ್ಟು ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಮಿರರ್ ಬಂದ್ಬಿಟ್ಟು ನಿಮಗೆ ಈ ಥರ ಗಾಡಿಯಿಂದಾನೆ ನಿಮಗೆ ಕಂಪ್ನಿಯಿಂದ ಬಾಡಿ ಕಲರ್ನಲ್ಲಿ ನೋಡ್ಬೋದು ನೀವು. ಈ ಮಿರರ್ ಬಂದಿರ್ತದೆ. ಸೊ ಇದೂ ಬಂದ್ಬಿಟ್ಟು ನಿಮಗೆ ಟೊಯೋಟಾದು ಒರಿಜಿನಲ್ ಮಿರರ್. ಸೊ ಮಿರರ್ನಲ್ಲಿ ನಿಮಗೆ 2 ಟೈಪ್ ಆಪ್ಷನ್ ಇದೆ. ನಿಮ್ಮ ಮಿರರ್ ಬ್ರ್ಯಾಂಡ್ ನ್ಯೂ ಕಂಪ್ನಿಯಿಂದ ಹೆಂಗೆ ಬರ್ತದೆ ಆ ಕಂಡೀಷನ್ ಇದ್ದರೆ ಇದಕ್ಕೂ ನೀವು ಆಟೋ ಫೋಲ್ಡ್ ಮಾಡ್ಬೋದು. ಬೇಡ ಅಂದರೆ ನಿಮಗೆ ಸೇಮ್ ಇದೇ ಥರ ಮಿರರ್ ನಾವು ಚೇಂಜ್ ಮಾಡಿ ಬ್ಲ್ಯಾಕ್ ಕಲರ್ನಲ್ಲಿ ನಿಮಗೆ ಬರ್ತದೆ. ಈ ಮಿರರು ಆಟೋ ಫೋಲ್ಡ್ನಲ್ಲಿನೇ ನಾವು ಮಾಡಿರೋದು. ಫಿಟ್ ಮಾಡೋಕ್ಕೆ ನಿಮಗೆ ಬಂದ್ಬಿಟ್ಟು ಪ್ರೊಸೀಜಿಂಗ್ ಇಲ್ಲಿ ಸ್ವಿಚ್ ನಿಮಗೆ ಕಂಪ್ನಿ ಹೆಂಗೆ ಬರ್ತದೆ ಸೇಮ್ ಅದೇ ಜಾಗನಲ್ಲಿ ನಿಮಗೆ ಸ್ವಿಚ್ ಆಗಿದೆ. ನೀವು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ. ತಿರ್ಗಾ ಅಲ್ಲಿ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮಿರರ್ ಓಪನ್ ಆಗುತ್ತೆ. ಈವನ್ ನಿಮಗೆ ಸೆಂಟ್ರಲ್ ಲಾಕಿಂಗ್ ಇದೆಯಲ್ಲ, ಸೆಂಟ್ರಲ್ ಲಾಕಿಂಗ್ನಲ್ಲಿನೂ ನಾವು ಅಟ್ಯಾಚ್ ಮಾಡಿದ್ದೀನಿ. ರಿಮೋಟ್ನಲ್ಲಿ ಲಾಕ್ ಮಾಡಿದ್ರೆ ನಿಮಗೆ ಮಿರರ್ ಕ್ಲೋಸ್ ಆಗುತ್ತೆ, ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಅದು ಒಂದು ಇದರಲ್ಲಿ ಫಿಟ್ ಮಾಡಿದ್ದೀನಿ. ಈ ಮಿರರೇ ನಿಮಗೆ ಕಂಪ್ನಿ ಮಿರರ್ ಏನಿದೆ ಸೇಮ್ ಅದೇ ಮಿರರ್ಗೂ ಮಾಡ್ಬೋದು. ಇಲ್ಲಾಂದರೆ ಮಿರರ್ ಚೇಂಜ್ ಮಾಡ್ತೀರಾ ಅಂದರೆ ಮಿರರು ನೀವು ಚೇಂಜ್ ಮಾಡ್ಬೋದು. ಇದು ಒಂದು ಕೆಲಸ ಆಗುತ್ತೆ. A2 ಏನು ಗಾಡಿಗೆ ನೆಸೆಸಿಟಿ ಇದೆ ಅಷ್ಟೊಂದು ನಾವು ಅದಕ್ಕೆ ಕೆಲಸ ಮಾಡಿದ್ದೀವಿ. ಸೊ ಟೈಪ್ 4 ಇನೋವಾ ಇದು. ಸೊ ಇದಕ್ಕೆ ಏನೇನು ಗಾಡಿಗೆ ನೆಸೆಸಿಟಿ ಇದೆ ಅಷ್ಟೊಂದು ನಾವು ಇದಕ್ಕೆ ಮಾಡಿದ್ದೀವಿ. ಸೊ ಮಾಡೋಕ್ಕೂ ನಮ್ಮ ಹತ್ರ ಈ ಗಾಡಿ ಸೇಮ್ ಬೇಕು, ಕೆಲಸ ಮಾಡೋಕ್ಕೂ ಸೇಮ್ ಬೇಕಿರುತ್ತೆ. ಬಂದ ತಕ್ಷಣ ಇದು ಆಗಲ್ಲ. ಸೀಟ್ ಕವರ್ ಇರಲಿ, ಆಟೋ ಫೋಲ್ಡ್ ಮಿರರ್ ಇರಲಿ, ಹಿಂಗಡೆ ಟ್ರೇ ಇರಲಿ, ಡ್ಯಾಂಪಿಂಗ್ ಇರಲಿ, ಆಮೇಲೆ ನಿಮಗೆ ಸ್ಪೀಕರ್ ಇರಲಿ, ಇದೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡಿ ಐಡಿಯಾ ಮಾಡಿ ಆ ಥರ ಫಿಟ್ ಮಾಡಿದ್ವಿ. ಯಾವುದು ಹಾಕ್ಬಿಟ್ಟು ಯಾವುದು ಎಲ್ಲ ಮಾಡೋಕ್ಕೇ ಬೇರೆ ಥರ ಕೆಲಸ ಇದೆ. ಈ ಟ್ರೇ ನೀವು ಫಿಟ್ಟಿಂಗ್ ನೋಡ್ಬೋದು ಯಾವ ಥರ ಇದೆ ಅಂತ. ಈ ಟ್ರೇ ಕಾಂಬಿನೇಷನ್ಗೆ ಈ ಕಾಂಬಿನೇಷನ್ಗೆ ಇಟ್ಬಿಟ್ಟಿದ್ದೀನಿ.
ಈ ಸ್ಕ್ರೀನ್ಗೆ ಬಂದ್ಬಿಟ್ಟು ಈ ಸಿಲ್ವರ್ ಕಾಂಬಿನೇಷನ್ನು. ಸೊ ಒಂದು ಕಾಂಬಿನೇಷನ್ ಕೂಡ ಇದಕ್ಕೆ ಬೇರೆ ಥರ ಮಾಡಿ ನಾವು ಹಿಂದ್ಗಡೆಯಿಂದಲೂ ಒಂದು ಲಕ್ಸುರಿ ಲಿಕ್ ಇರ್ಬೋದು, ಒಳಗಡೆನೂ ಕಂಫರ್ಟಬಲ್ ಇರಬೇಕು, ಆ ಥರ ಇದಕ್ಕೆ ನಾವು ಮಾಡಿರೋದು. ಸೊ ನಿಮ್ಮ ಹತ್ರನೂ ಯಾವುದೇ ಇನೋವಾ ಇರಲಿ, ಕ್ರಿಸ್ಟಾ ಇರಲಿ, ಅದೂ ನಮ್ಮ ಹತ್ರ ಅಕ್ಸೆಸರೀಸ್ ಅವೈಲಬಲ್. ಸೊ ಇದಕ್ಕೆ ಒಂದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ನಾನು. ಇನೋವಾ ಸಾಫ್ಟ್ ಡೋರ್ ಕ್ಲೋಸಿಂಗ್ ಅಂತ. ಸಾಫ್ಟ್ ಡೋರ್ ಕ್ಲೋಸಿಂಗ್ ಏನಂದರೆ, ಈ ಡೋರ್ ಇದೆಯಲ್ಲ, ಜಸ್ಟ್ ಇದ್ದ ತಕ್ಷಣ ನನಗೆ ಆಟೋಮೆಟಿಕ್ ಒಳಗಡೆ ಹೋಗುತ್ತೆ. ಅದೂ ನಾವು ಇನೋವಾಗೆ ಟೈಪ್ 4 ಇನೋವಾ ಬಗ್ಗೆ ನಾನು ಹೇಳ್ತಾ ಇರೋದು, ಅದಕ್ಕೂ ನಾವು ಫಿಟ್ ಮಾಡಿದ್ದೀನಿ. ಬಟ್ ವ್ಯಾಲ್ಯೂ ಫಾರ್ ಐಟಮ್, ವ್ಯಾಲ್ಯೂ ಫಾರ್ ಕಸ್ಟಮರ್ಗೆ ಮಾತ್ರ ಅದು ನಿಮಗೆ ನಾವು ಇಕ್ಕಿರೋದು. ಕ್ಲಿಷ್ಟ ಇದೆ, ಅದು ಕ್ಲಿಷ್ಟಾಗಿ ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಮಾಡ್ಕೊಬೋದು. ಅದೂ ಒಂದು ಕಮಿಂಗ್ ಸೂನ್ ಅಂತ ಅಂದರೆ ಹಾಕಿದೆ ಸಾಫ್ಟ್ ಡೋರ್ ಕ್ಲೋಸ್. ಅದೂ ನಮ್ಮ ಹತ್ರ ಐಟಮ್ ಅವೈಲೇಬಲ್ ಇದೆ. ಓನ್ಲಿ ಫಾರ್ ಇನೋವಾ. ಕ್ಲಿಷ್ಟಾಗೂ ಅವೈಲೇಬಲ್ ಇದೆ, ಹೈಕ್ರಾಸ್ಗೂ ನಮ್ಮ ಹತ್ರ ಅವೈಲೇಬಲ್ ಇದೆ. ಸೊ ಇದು ಒಂದು ನಿಮಗೆ ಫಿಟ್ಟಿಂಗ್ ಹೆಂಗಿದ್ದು ನಿಮ್ಮ ಗಾಡಿ ನಿಮ್ಗೆ ಯಾವುದಿದ್ರೆ ಈ ಥರ ಬನ್ನಿ ಮಾಡಿ ಕೊಡೋಣ. ಬಟ್ ಒಂದು ವೀಡಿಯೋ ಮಾಡೋಣ ಅಂತ ಇದ್ಬಿಟ್ಟು ಇದು ಗಾಡಿ ನಮ್ಮ ಹತ್ರ ಒಂದು 8 ಡೇಸ್ ಆಯಿತು, ಗಾಡಿ 8 to 9 ಡೇಸ್ ಆಯಿತು. ಸೊ ಇದೆಲ್ಲ ಫಿಟ್ ಮಾಡೋಕ್ಕೆ ಇಷ್ಟೊಂದು ಟೈಮ್ ಆಗಿದೆ. ನಿಮ್ಮ ಹತ್ರ ನೀವು ಇನೋವಾ ಇದ್ದರೆ ಓನ್ಲಿ ಫಾರ್ ಇನೋವಾ ಲವರ್ ನೀವು ನೋಡಿದ್ರೆ ನಿಮಗೆ ಗಾಡಿ ನಿಮಗೆ ಇಷ್ಟ ಬರೋದು. ಯಾಕೆಂದರೆ ಇನೋವಾ ಟೊಯೋಟಾ ಗಾಡಿ, ಇನೋವಾನೇ ಹೆಸರು ಮಾಡಿ ಬಿಟ್ಟಿರೋದು ಗಾಡಿ. ಇನೋವಾ ಅಂತಲೇ ಒಂದು ಹೆಸರುನೇ ಅದು ಬೇರೆ ಫಾಂಡ್ನಲ್ಲಿ ಇದೆ. ಸೊ ಇದೆಲ್ಲ ಫಿಟ್ ಮಾಡಿದ್ದೀನಿ. ನಿಮ್ಮ ಹತ್ರನೂ ಗಾಡಿ ಇದೆ, ನೀವು ಬರ್ಬೋದು. ಒಂದು ನೆಕ್ಸ್ಟು ಬಂದುಬಿಟ್ಟು ಇದು ಎಲ್ಲ ಫೋನ್ನಲ್ಲಿ ಡಿಸ್ಕಷನ್ನೇ ಇಲ್ಲ, ಎಷ್ಟಾಗುತ್ತೆ ಏನಾಗುತ್ತೆ ಅಂದರೆ ಅದು ಇದು ಯಾಕೆಂದರೆ ಈ ಬಜೆಟ್ನಲ್ಲಿನೂ ಕಸ್ಟಮರ್ ಬಜೆಟ್ನಲ್ಲಿನೂ ಅವ್ರು ಖರ್ಚು ಮಾಡಿದ್ದಾರೆ. ಆ ಥರ ಇದು ಇಲ್ಲಿ ಸೀಟ್ ಇರಲಿ, ಇರಲಿ, ಡ್ಯಾನ್ಸಿಂಗ್ ಇರಲಿ, ಆಡಿಯೋ ಸೆಟಪ್ ಇರಲಿ, ಆಟೋ ಡಿಮ್ಮಿಂಗ್ ಇರೋದಿರಲಿ, ಸೆಂಟ್ರಲ್ ಸ್ಪೀಕ್ ಇರುತ್ತೆ, ಅದೆಲ್ಲ ಒಂದು ಲಕ್ಸುರಿ ಲುಕ್ ಕಾಣಿಸ್ಲಿ ಅಂತಲೇ ಫಿಟ್ ಮಾಡಿರೋದು. ಇದೆಲ್ಲ ಬಜೆಟ್ನಲ್ಲಿ ನಿಮಗೆ ಫಿಟ್ ಆಗೋದು. ಸಿಸ್ಟಮ್ ಸ್ಪೀಕರ್ ಬಿಡಿಯೋದು, ಸೀಟ್ ಕೋಡ್ ಎಲ್ಲ ಜನ ತೋರಿಸ್ಕೊಡ್ತಾರೆ. ಈ ಥರ ಫಿಟ್ಟಿಂಗ್ ಅಂತ ನಾವು ಫಸ್ಟ್ ವೀಡಿಯೋನಲ್ಲೇ ನಮಗೂ ಇಷ್ಟೊಂದು ಫಿಟ್ಟಿಂಗ್ ನಿಮಗೆ ತೋರಿಸ್ತಾ ಇರೋದು. ನಿಮ್ಮ ಹತ್ರ ಯಾವುದು ಇನೋವಾ ಇದೆ ಬನ್ನಿ, ನಿಮಗೂ ನಾವು ಮಾಡಿ ಕೊಡೋಣ. ಬಟ್ ವೀಡಿಯೋ ಇದು ನೋಡಿ ನಿಮಗೆ ಗೊತ್ತಾಗುತ್ತೆ.